ನಮ್ಮ ದೇಹದಲ್ಲಿನ ಚಿಟ್ಟೆ ಆಕಾರದ ಗ್ರಂಥಿ. ಸೊ ಇದು ಇಟ್ಸ್ ಲೊಕೇಟೆಡ್ ಇನ್ ದ ಲೋಯರ್ ಪಾರ್ಟ್ ಆಫ್ ದ ಫ್ರಂಟ್ ಆಫ್ ದ ನೆಕ್. ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇದು 15 to 20 ಗ್ರಾಮ್ ಇರುತ್ತೆ, ಬಟ್ ಇಟ್ ಕ್ಯಾನ್ ಗೋ ಅಪ್ ಟು ಹಂಡ್ರೆಡ್ಸ್ ಆಫ್ ಗ್ರಾಮ್ಸ್. ಸೊ ಇಷ್ಟು ಚಿಕ್ಕದೊಂದು ಗ್ರಂಥಿ ಎಷ್ಟೆಲ್ಲ ಹೆಲ್ತ್ ಇಶ್ಯೂಸ್ನ ತಂದೊಡ್ಬಹುದು ಅಂತ ಯೋಚನೆ ಮಾಡಿದ್ರೇ ಓ ಮೈ ಗಾಡ್. ಸೊ ನಾನು ಮಾತಾಡ್ತಿರೋದು ಇವತ್ತಿನ ದಿನ ಮೋಸ್ಟ್ ಕಾಮನ್ ಆಗಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಅಲ್ಲಿ, ಅದರಲ್ಲೂ ಹೆಣ್ಮಕ್ಳನ್ನ ಎಫೆಕ್ಟ್ ಮಾಡ್ತಿರೋಂಥ ಥೈರಾಯ್ಡ್. ಸೊ ಇನ್ ಡೀಟೇಲ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಬಿಕಾಸ್ ಒಂದಂತೂ ಗೊತ್ತಿದೆ ನಮಗೆ, ಥೈರಾಯ್ಡ್ ಅಲ್ಲಿ ದೇರ್ ಆರ್ 2 types, ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್. ಸೊ ಡೀಟೇಲ್ ಆಗಿ ಇದನ್ನ ಅನಲೈಸ್ ಮಾಡೋಣ. ಡಾಕ್ಟರ್ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ತೆ. ಸೊ ಥೈರಾಯ್ಡ್ ಸಿಂಪಲ್ ಆಗಿ ಕಾಮನ್ ಮ್ಯಾನ್ಗೆ ಅರ್ಥ ಆಗುವಂಥ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ವಾಟ್ ಇಸ್ ಥೈರಾಯ್ಡ್ ಡಾಕ್ಟರ್? ಥೈರಾಯ್ಡು ನೀವು ಹೇಳಿದಾಗೆ ಕತ್ತಲ್ಲಿರುವಂಥ ಒಂದು ಗ್ಲ್ಯಾಂಡ್, ಅದು ಬಟರ್ಫ್ಲೈ ಶೇಪ್ ಗ್ಲ್ಯಾಂಡ್ ಅಂತಿದೆ. ಸೊ ಇಟ್ ಇಸ್ 2 ಲೋಬ್ಸ್ ಇರುತ್ತೆ, ಅದಕ್ಕೊಂದು ಜಾಯ್ನಿಂಗ್ ಪಾರ್ಟ್ನ ಇಸ್ತಮಸ್ ಅಂತ ಹೇಳ್ತೀವಿ. ಸೊ ದಿಸ್ ಗ್ಲ್ಯಾಂಡ್ ಬೇಸಿಕಲಿ ಕಂಟ್ರೋಲ್ಸ್ ಒಂಥರ ರಿಮೋಟ್ ಕಂಟ್ರೋಲ್ ಥರ. ಅಲ್ಲಿ ಉತ್ಪಾದನೆ ಆಗೋ ಹಾರ್ಮೋನಿಂದ ಸಾಕಷ್ಟು ಕೆಲಸಗಳಾಗ್ತವೆ. ಸೊ ನಿಮ್ಮ ದೇಹದ ತೂಕ ಇರ್ಬೋದು, ಅಥವಾ ದೇಹದ ಟೆಂಪ್ರೇಚರ್ ಇರ್ಬೋದು, ದೇಹದಲ್ಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇದು ಅತ್ಯಗತ್ಯ. ಅದು ತುಂಬ ಕಡಿಮೆ ಆದರೂ ಕಷ್ಟನೇ, ಹೆಚ್ಚಾದರೂ ಕಷ್ಟ. ನೀವು ಆಗಲೇ ಹೇಳಿದಾಗೆ ಹೈಪೋಥೈರಾಯ್ಡಿಸಮ್ ಅಂದರೆ ದೇಹದಲ್ಲಿ ಕಡಿಮೆ ಥೈರಾಯ್ಡ್ ಉತ್ಪಾದನೆ ಆದಾಗ, ಹೈಪರ್ ಅಂದರೆ ಹೆಚ್ಚಾಗಿ ಉತ್ಪಾದನೆ ಆದಾಗ. ನೀವು ಹೇಳಿದಾಗೆ ನಾನಾ ಕಾರಣಗಳಿಗೆ ಇದು ಈ ಥರ ಬರ್ಬೋದು. ಬಟ್ ಬಂದ ಮೇಲೆ ಅದನ್ನು ಟ್ರೀಟ್ ಮಾಡಿ ಪ್ಲಸ್ ಅದನ್ನು ಕಂಡುಹಿಡಿಯೋದು, ಟ್ರೀಟ್ಮೆಂಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಯಾರು ಇದಕ್ಕೆ ಹೆದರಬೋ ಅಗತ್ಯ ಇಲ್ಲ. ಬಟ್ ಬಿಟ್ಟರೆ ಸಾಕಷ್ಟು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಆಗ್ಬೋದು. ಕರೆಕ್ಟ್. ಸೊ ನಾವು ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಡಿಸ್ಕಸ್ ಮಾಡ್ತಿದ್ವಿ ಅಬೌಟ್ ಹೇಗೆ ಇವತ್ತಿನ ದಿನ ಯಾವುದೇ ಸಿಂಪ್ಟಮ್ನ ನಾವು ಗೂಗಲ್ ಮಾಡಿದ್ರು ಇಟ್ ಆ್ಯಕ್ಚುಲಿ ಸ್ಕೇರ್ಸ್ ಅಸ್ ಆ್ಯಂಡ್ ವೈ ವಿ ಶುಡ್ ನಾಟ್ ಗೂಗಲ್ ದಿ ಸಿಂಪ್ಟಮ್ಸ್ ಅಂತ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ 150ಕ್ಕೂ ಹೆಚ್ಚು ಸಿಂಪ್ಟಮ್ಸ್ ಇದೆ. ಅಷ್ಟನ್ನು ಹೇಳ್ತಾ ಹೋದರೆ ಪ್ರತಿಯೊಬ್ಬರು ದೇ ಮೈಟ್ ಫೀಲ್ ನನಗೂ ಥೈರಾಯ್ಡ್ ಇರಬಹುದು ಅಂತ. ಬಟ್ ನೀವಿನ್ನೂ ಸಾಕಷ್ಟನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದಷ್ಟು ಕಾಮನ್ ಸಿಂಪ್ಟಮ್ಸ್ ನಾನು ಕೇಳ್ಪಟ್ಟಿರೋದು, ವೆಯ್ಟ್ ಲಾಸ್ ಇರಬಹುದು, ವೆಯ್ಟ್ ಗೇನ್ ಇರಬಹುದು, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಥವಾ ಸ್ವೆಟ್ ಆಗೋದು, ಇವೆಲ್ಲ ಕಾಮನ್ ಸಿಂಪ್ಟಮ್ಸ್. ಬಟ್ ದೆನ್ ಸ್ಪೆಸಿಫಿಕಲಿ ಈ ಸಿಂಪ್ಟಮ್ಸ್ಗೆ ಯು ಶುಡ್ ಲುಕ್ ಔಟ್ ಫಾರ್ ಅನ್ನೋದಿದ್ರೆ ವೆನ್ ಇಟ್ ಕಮ್ಸ್ ಟು ಥೈರಾಯ್ಡ್. ಬೇಸಿಕಲಿ ಏನು ಅಂತಂದರೆ ಥೈರಾಯ್ಡ್ಗೆ ಬರೋ ಸಿಂಪ್ಟಮ್ಸ್ ಎಲ್ಲ ಕಾಮನ್ ಸಿಂಪ್ಟಮ್ಸ್ ಅವು. ಸುಸ್ತಾಗೋದು, ಸುಸ್ತು ನಿಮಗೆ ಎಷ್ಟೋ ಕಾರಣಗಳಿಗಾಗ್ಬೋದು. ಸೊ ಅದು ಪ್ರಶ್ನೆ ಏನಾಗುತ್ತೆ ಅಂದರೆ, ಈ ಸುಸ್ತು ಹೊಸದಾಗಿ ಬಂತ ಅಥವಾ ಮೊದಲಿಂದ ಸುಸ್ತು ಹಂಗೆ ಇತ್ತು ಈಗಲೂ ಹಾಗೆ ಇದೆ ಅನ್ನೋದಾದರೆ ಥೈರಾಯ್ಡ್ ಇಸ್ ಅನ್ಲೈಕ್ಲಿ. ಇನ್ನೊಂದು ಮೋಸ್ಟ್ ಆಫ್ ಟೈಮ್ಸ್ ಏನಾಗ್ತದೆ ಅಂತಂದರೆ ನಮ್ಗೆ ಬೇರೆ ಕಾರಣಗಳು ಬರ್ತಾರೆ. ಈ ಹೆಲ್ತ್ ಚೆಕಪ್ಸ್ ಬರ್ತಾರೆ, ಅಥವಾ ನೀವು ಗೈನಕಾಲಜಿಸ್ಟ್ಗಳ ಹತ್ರ ಮಕ್ಕಳಾಗ್ತಾ ಇಲ್ಲ, ರಿಪೀಟೆಡ್ ಅಬಾರ್ಷನ್ಗಳಾಗ್ತಾ ಇದೆ ಅಂತ ಆಗ್ತದೆ. ಆ ಥರ ಅವ್ರು ಬರ್ತಾರೆ. ಆಮೇಲೆ ಮುಖ್ಯವಾಗಿ ಏನು ಅಂತಂದರೆ ಫಾಲೋಯಿಂಗ್ ವೇಟ್ ಗೇನ್, ಸಡನ್ ವೇಟ್ ಗೇನ್ ಆದ ಅದು. ಮತ್ತು ವೇಟ್ ಗೇನ್ ಇಸ್ ಎ ವೆರಿ ಸಿಂಪ್ಟಮ್, ಕಾಮನ್ ಸಿಂಪ್ಟಮ್. ದಿಸ್ ವೇಟ್ ಗೇನ್ ಶುಡ್ ಬಿ ರೀಸೆಂಟಾಗಿ ಆಗಿರಬೇಕು. ಇಟ್ ಇಸ್ ನಾಟ್ ಎ ಪ್ರೊಲಾಂಗ್ಡ್ ವೇಟ್ ಗೇನ್. ಅವ್ರ ಅಪ್ಪ ಅಮ್ಮ ದಪ್ಪ ಇರೋಗೆ, ಅವ್ರ ಹೆರಿಡಿಟರಿಯಾಗಿ ದಪ್ಪ ಇದೆ, ದಟ್ ಇಸ್ ನಾಟ್ ಎನ್ ಇಶ್ಯೂ. ಇದು ರೀಸೆಂಟ್ ಸಡನ್ ವೇಟ್ ಗೇನ್ ಆಗಿದೆ, ಕಾಲುಗಳು ಊದ್ಕೊಂಡಿದ್ದಾವೆ, ಈ ಥರ ಸಿಂಪ್ಟಮ್ಸ್ಗಳು. ಮುಖ ಬೆಳಗ್ಗೆ ಎದ್ದಾಗ ಕಣ್ಣು ಚಿಕ್ಕದಾಗಿಬಿಡ್ತದೆ, ಕಣ್ಣು ಸುತ್ತ ಸ್ವೆಲ್ಲಿಂಗ್ ಬರಬಹುದು. ಈ ಥರ ಎಲ್ಲ ಹೊಸದಾಗಿ ಬಂದಿದ್ದರೆ ದೆನ್ ಇಟ್ ಇಸ್ ಮೋರ್ ರೆಲೆವೆಂಟ್ ಆ್ಯಂಡ್ ದೇಸ್ ಪೀಪಲ್ ಹ್ಯಾವ್ ಟು ಗೋ ಇನ್ ಫಾರ್ ಎ ಟೆಸ್ಟಿಂಗ್ ಆಫ್ ದ ಥೈರಾಯ್ಡ್ ಹಾರ್ಮೋನ್ಸ್. ಓಕೆ, 2024 ಅಲ್ಲಿ ನಾವಿದ್ದೀವಿ. ಸಿಕ್ಕಾಪಟ್ಟೆ ಕಾಮನ್ ಆಗಿದೆ ಥೈರಾಯ್ಡ್ ಅಂತೂ. ಮೋಸ್ಟ್ ಆಫ್ ದ ವಿಮೆನ್ ದೇ ಹ್ಯಾವ್ ಥೈರಾಯ್ಡ್, PCOS ಇದೆಲ್ಲ. 1786 ಅಲ್ಲಿ ಮೊದಲ ಬಾರಿಗೆ ಇದು ಕಂಡು ಬರುತ್ತೆ ಅಂದರೆ ಈ ಸಿಂಪ್ಟಮ್ಸ್ಗಳು. ಬಟ್ ಸ್ಪೆಸಿಫಿಕಲಿ ಇದನ್ನ ಅಕ್ನಾಲೇಜ್ ಮಾಡಿದ್ದು 1882 to 1886ನ ಮಧ್ಯೆ. ಸೊ ನಾವು ಮಾತಾಡ್ತಿದ್ವಿ ಹೈಪೋ ಆ್ಯಂಡ್ ಹೈಪರ್ನ ಬಗ್ಗೆ. ಸೊ ಇದರಲ್ಲಿ ಮೋರ್ ಕಾಮನ್ ಇಸ್ ಹೈಪೋ. ಡೆಫಿನೆಟ್ಲಿ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಬಟ್ ಈ ಎಪಿಸೋಡಲ್ಲಿ ಲೆಟ್ ಅಸ್ ಅಡ್ರೆಸ್ ಅಷ್ಟು ಕಾಮನ್ ಅಲ್ಲದೇ ಇರುವಂಥ ಬಟ್ ಸ್ಟಿಲ್ ದಿಸ್ ಆಲ್ಸೋ ಎಫೆಕ್ಟ್ಸ್ ಅ ಲಾಟ್ ಆಫ್ ವಿಮೆನ್, ಹೈಪರ್ಥೈರಾಯ್ಡಿಸಮ್. ಡೆಫಿನೆಟ್ಲಿ ಹೈಪರ್ಥೈರಾಯ್ಡಿಸಮ್ ಅಂತ ನೀವು ಹೇಳಿದಾಗೆ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅವ್ರಿಗೆ ಮೈ ಬೆಚ್ಚಗಾಗ್ತಾ ಇರೋದಕ್ಕೆ ಫೀವರ್ ಟ್ರೀಟ್ಮೆಂಟ್ಗಳು ತಗೋತಿರ್ತಾರೆ. ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ಬೋದು. ಆಮೇಲೆ ಹೃದಯ ಬಡಿತ ಜಾಸ್ತಿ ಆಗ್ಬೋದು, ಅಂದರೆ ಪ್ಯಾಲ್ಪಿಟೇಷನ್ಸ್. ಇದು ಹೊಸದಾಗಿ ಆಮೇಲೆ ಸಡನ್ ಅವ್ರು ವೆಯ್ಟ್ ಲಾಸ್ ಆಗೋದು. ಈಗ ವಯಸ್ಸಾದವರು ವೆಯ್ಟ್ ಲಾಸ್ ಆಯ್ತು ಅಂದರೆ ಎಲ್ಲ ವಯಸ್ಸಿಂದ ಬಿಡು ಅನ್ನೋದು ಕಾಮನ್ ಆಗಿ ಮಿಸ್ ಆಗೋ ಚಾನ್ಸಸ್ ಹೆಚ್ಚು. ಸೊ ಈ ವಯಸ್ಸಾಗೋರಲ್ಲಿ ಈ ಟ್ರೀಟ್ಮೆಂಟ್ ಹೈಪರ್ ಥೈರಾಯ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಟೆಂಡ್ ಟು ಮಿಸ್ ಇಟ್. ಇಟ್ ಕ್ಯಾನ್ ಕಾಸ್ ಸಡನ್ ಡಿಟೇರಿಯೇಷನ್ ಆಫ್ ದ ಕಾರ್ಡಿಯಕ್ ರಿದಮ್ ಅಲ್ಲಿ. ಏರ್ಪೇರ್ ಆಗ್ಬೋದು. ರಿದಮ್ ಅಂದರೆ ನಾರ್ಮಲ್ ಆಗಿರಬೇಕು. ಏರ್ಪೇರ್ ಆದಾಗ, ಹೆಚ್ಚು ಬಡಿತ ಆದಾಗ ಇರ್ರೆಗ್ಯುಲರ್ ಬೀಟ್ಸ್ ಆಗ್ಬೋದು. ಇರ್ರೆಗ್ಯುಲರ್ ಬೀಟ್ಸಿಂದ ನೀವು ಸಡನ್ನಾಗಿ ಯಾರಾದರೂ ಕುಸ್ತು ಬಿದ್ದರು ಅಂತ ಹೇಳ್ತಾರೆ ನೋಡಿ, ಆ ಕಾಮನ್ ಆಗಿ ಆಗೋದು ಹಾರ್ಟ್ ಅಟ್ಯಾಕ್ ಅಲ್ಲ, ಈ ಅರಿಥ್ಮಿಯಾ ಅಂತ ಹೇಳ್ತೀವಿ. ಅರಿಥ್ಮಿಯಾ ಅಂದರೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್. ಆಲ್ಸೋ ಡಾಕ್ಟರ್, ಮೇ ಬಿ ವಯಸ್ಸಾದವರಲ್ಲಿ ಇಫ್ ದೇ ಹ್ಯಾವ್ ಡಯಾಬಿಟಿಸ್, ಶುಗರ್ ಇದ್ದೂ ಸಣ್ಣ ಆಗ್ತಾರೆ. ಸೊ ಹಾಗಾಗಿ ಮೇ ಬಿ ದೇ ಮೈಟ್ ನೆಗ್ಲೆಕ್ಟ್ ಥಿಂಕಿಂಗ್ ಎನಿವೇ ಶುಗರ್ ಇದೆ ಅದಕ್ಕೆ ಸಣ್ಣ ಆಗ್ತಿದ್ದೀನಿ, ಥೈರಾಯ್ಡ್ ಇಂದನೂ ಸಣ್ಣ ಆಗ್ತಿರಬಹುದು ಅನ್ನೋದು ಅವ್ರ ಗಮನಕ್ಕೆ ಬರದೇ ಇರಬಹುದಲ್ವಾ? ಇರ್ಬೋದು, ವೆರಿ ಪಾಸಿಬಲ್. ಬಿಕಾಸ್ ಈ ಶುಗರ್ ಇದ್ದಾಗ
ಮೋಸ್ಟ್ ಆಫ್ ಟೈಮ್ ಇಟ್ಸ್ ಎ ಕಾಮನ್ ಸಿಂಪ್ಟಮ್ ದಟ್ ವೆಯ್ಟ್ ಲಾಸ್ ಆಗೋದು ಕಂಟ್ರೋಲ್ ಇಲ್ಲದೆ ಹೋದರೆ. ಇನ್ನೊಂದು ಮುಖ್ಯವಾಗಿ ಏನಂದರೆ ವಯಸ್ಸಾಗ್ತಾ ನಿಮ್ಮ ಮಾಂಸಖಂಡಗಳು ಚಿಕ್ಕದಾಗ್ತವೆ. ಸೊ ಮಸಲ್ ಲಾಸ್ ಆಗುತ್ತೆ, ಬೇಸಿಕಲಿ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಬೇರೆ ನೀವು ಲೂಸ್ ಮಸಲ್ ಆಸ್ ಅ ರೊಟೀನ್ ಏಜಿಂಗ್ ಪ್ರಾಸೆಸ್. ಅದಕ್ಕೂ ಇದನ್ನ ಆಟ್ರಿಬ್ಯೂಟ್ ಮಾಡಿಬಿಟ್ರೆ ಯು ವಿಲ್ ಮಿಸ್ ಇಟ್. ಸೊ ಅದಕ್ಕೋಸ್ಕರ ಎನಿಥಿಂಗ್ ನ್ಯೂ ಹ್ಯಾಪ್ನಿಂಗ್ ಇನ್ ಅನ್ ಎಲ್ಡರ್ಲಿ ಪರ್ಸನ್, ವಯಸ್ಸಾದವರಲ್ಲಿ, ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಥೈರಾಯ್ಡ್ ಟೆಸ್ಟ್ ಆರ್ ಒನ್ ಆಫ್ ದ ಕಾಮನ್ ಟೆಸ್ಟ್ ಟು ಬಿ ಪರ್ಫಾರ್ಮ್. ಇಟ್ ಇಸ್ ಸಿಂಪಲ್ ಟೆಸ್ಟ್, ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಸೊ ಅದನ್ನು ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ದ ರೀಸನ್. ಯಾವ್ಯಾವ ಟೆಸ್ಟ್ಗಳನ್ನ ಮಾಡ್ತೀವಿ? ನಾರ್ಮಲ್ ಆಗಿ TSH ಅಂತ ಮಾಡ್ತೀವಿ. TSH ನಾರ್ಮಲ್ ಆಗಿ ಮಾಡ್ತೀವಿ. ಇನ್ನು T3 T4 ಅಂತ ಮಾಡ್ತೀವಿ. ಟೋಟಲ್ T3 ಟೋಟಲ್ T4 ಅಂತ. ಸೊ ಈ ಟೋಟಲ್ T3 T4 ಕೆಲವು ಕಾರಣಗಳಲ್ಲಿ ವ್ಯತ್ಯಾಸಗಳಿರ್ಬೋದು. ಸೊ ಅದಕ್ಕೋಸ್ಕರ ಫೈನರ್ ಅಡ್ಜಸ್ಟ್ಮೆಂಟ್ಗೆ ಇನ್ನೂ ಫೈನ್ ಡೀಟೇಲ್ ಬೇಕು ಅಥವಾ ಎಕ್ಸಾಕ್ಟ್ ಅಮೌಂಟ್ ಆಫ್ ಹಾರ್ಮೋನ್ ಬ್ಲಡ್ಡಲ್ಲಿ ಬೇಕು ಅಂದರೆ ಫ್ರೀ T3 ಫ್ರೀ T4 ಅಂತ ಮಾಡ್ತೀವಿ. ಸೊ ದಿಸ್ ಐ ಥಿಂಕ್ ವಿಲ್ ಡೆಫಿನೆಟ್ಲಿ ಪಾಯಿಂಟ್ ಟುವರ್ಡ್ಸ್ ದ ಡಯಾಗ್ನೋಸಿಸ್ ಆಫ್ ಹೈಪರ್ ಆರ್ ಹೈಪೋ ವಾಟ್ ಎವರ್ ಇಟ್ ಇಸ್. ಇನ್ ದಿಸ್ ಕೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಹೈಪರ್. ಹೈಪರಲ್ಲಿ ಏನಾಗ್ತದೆ, TSH ಕಡಿಮೆ ಆಗಿಬಿಟ್ಟು ಹಾರ್ಮೋನ್ ಲೆವೆಲ್ ಹೆಚ್ಚಾಗ್ತದೆ ಬ್ಲಡ್ಡಲ್ಲಿ. ಆ್ಯಂಡ್ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಇವತ್ತಿನ ದಿನ ತುಂಬ ಕಾಮನ್ ಆಗಿ ನೋಡ್ತೀವಿ. ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ. ಯಾರು ಅದಕ್ಕಂತ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಯೂಶಲಿ. ಆ್ಯಸ್ ಯು ಸೆಡ್, ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರೆ, ಯಾಕೆ ಆಗ್ತಿಲ್ಲ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಆಸ್ ಅ ರಿಸಲ್ಟ್ ಆಫ್ ಈ ಟೆಸ್ಟ್ ಅವ್ರಿಗೆ ಥೈರಾಯ್ಡ್ ಮಾಡಿಸುವಂಥ ಡಾಕ್ಟರ್ ಹೇಳಿ ಮಾಡಿಸ್ತಾರೆ. ಯೂಶಲಿ ದಟ್ ಇಸ್ ಹೌ ಇಟ್ ಗೆಟ್ಸ್ ಡಿಟೆಕ್ಟೆಡ್. ಬಟ್ ಈ ಥೈರಾಯ್ಡ್ನ ನಾವು ಡಿಟೆಕ್ಟ್ ಮಾಡ್ದಿರಾ ಹೋದರೆ ಡು ಯು ಥಿಂಕ್ ಲಾಂಗ್ ರನ್ನಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತ ಆರ್ ಇಸ್ ಇಟ್ ಲೈಕ್ ಅಬ್ಸಲ್ಯೂಟ್ಲಿ ಫೈನ್? ಇಲ್ಲ, ಈಗ ನೀವು ನಾನು ಕಾರಿಗೆ ಪೆಟ್ರೋಲ್ ಹಾಕಿಸದೆ ಓಡಿಸ್ತೀನಿ ಅನ್ನೋ ಪರಿಸ್ಥಿತಿ. ಸೊ ಇಟ್ ಈಸ್ ಒನ್ ಆಫ್ ದ ಎಸೆನ್ಷಿಯಲ್ ಥಿಂಗ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಬಾಡಿ ಫಂಕ್ಷನಿಂಗ್. ರೈಟ್, ನಿಮ್ಮ ತಲೆ ಕೂದಲಿಂದ ಕಾಲು ಉಗುರೋವರೆಗೂ ನಾನಾ ರೀತಿ ಕೆಮಿಕಲ್ ರಿಯಾಕ್ಷನ್ಗೆ ಅದರ ಅಗತ್ಯತೆ ಇರುತ್ತೆ. ಸಿಂಪ್ಟಮ್ಸ್ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಬಿಟ್ಟು ನೋಡಿ ಹೇಳ್ತಾರೆ, ಈ ಸದ್ಯಕ್ಕೆ ಇಷ್ಟು ನಾವು ಕೊಡ್ತಾ ಇರೋದು ಹೆಚ್ಚಾಗ್ತಾಯಿದೆ ಅಂದರೆ ಏನಂದರೆ ದೇಹದಲ್ಲಿ ಉತ್ಪಾದನೆ ಆಗೋದಕ್ಕೂ ನೀವು ಕೊಡೋದಕ್ಕೂ ಸರಿ ಹೊಂದಬೇಕು. So it has to be a balance. So dose depends on TSH reports. Yes, what is produced inside, what is given from outside. If it too much is produced inside, you outside ಕೊಡೋದು ರಿಡಕ್ಷನ್ ಮಾಡ್ಕೋತೀವಿ ಆ ಥರ. ಸೊ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಆ್ಯಂಡ್ ಅವರೇ ಪೇಷಂಟ್ಗಳು ಏನು ಮಾಡ್ಕೋಬಾರ್ದು. ನನಗೆ ನಾನು ಸಣ್ಣ ಆಗ್ತಾ ಇದ್ದೀನಿ, ಇದು ಓವರ್ ಡೋಸ್ ಆಗಿದೆ ಅಂತ ಯಾರೋ ಹೇಳಿದ್ರು, ಅವ್ರು ಯಾರೋ 25 ತೊಗೋತಾ ಇದ್ದಾರೆ, ನಾನು 100 ತೊಗೋತಾ ಇದ್ದೀನಿ, ನಾನು ಜಾಸ್ತಿ ಆಯಿತು, ನಾನು 25 ಮಾಡ್ಕೋತೀನಿ. ಇದು ದಿಸ್ ಶುಡ್ ನಾಟ್ ಹ್ಯಾಪನ್. ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ಬಿಕಾಸ್ ಇದು ಎಷ್ಟು ಸಿಂಪಲ್ ಮಾತ್ರೇನೋ ಅಷ್ಟೇ, ನೀವು overdo it or underdo it, it is not a safe thing to do it. self medication ಮಾಡ್ಕೋಬಾರ್ದು. ಓಕೆ ಐ ಥಿಂಕ್ ಒನ್ ಎಂಟೈರ್ ಎಪಿಸೋಡ್ನ ನಾವು ಡೆಡಿಕೇಟ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಫಾರ್ ಹೈಪೋಥೈರಾಯ್ಡಿಸಮ್. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಆರ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್ ದ್ಯಾನ್ ಹೈಪರ್. ಸೊ ಮುಂದಿನ ಎಪಿಸೋಡಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್.